IPL ಇವತ್ತು ಸ್ಟಾರ್ಟ್ ಆಯಿತು, ಆದರೆ ಮ್ಯಾಚ್ ಸ್ಟಾರ್ಟ್ ಆಗಲಿಲ್ಲ. ಮಳೆಯಿಂದ ಮ್ಯಾಚ್ ರದ್ದುಗೊಂಡಿತ್ತು. ಮ್ಯಾಚ್ ಆಗದೆ KKR IPL ಪ್ಲೇ ಆಫ್ ರೇಸಿಂದ ಅಫಿಷಿಯಲಿ ಎಲಿಮಿನೇಟ್ ಆಯಿತು. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಭಯಂಕರ ಚಿಕ್ಕ ವಿಡಿಯೋ ಆಗಿರ್ತದೆ ಅಂತ, ಯಾಕಂತಂದರೆ ಮ್ಯಾಚೇ ಆಗಲಿಲ್ಲ ಇವತ್ತು. ಸೊ ಅದರಿಂದ ಜಾಸ್ತಿ ಮಾತಾಡಲಿಕ್ಕಿಲ್ಲ. ನೋಡಿ, ಯುದ್ಧದ ನಂತರ ಏನು IPL ಇವತ್ತಿನಿಂದ ಪುನಃ ಪ್ರಾರಂಭ ಆಗ್ತದೆ. RCB ವರ್ಸಸ್ KKR ಮ್ಯಾಚ್ ಇರ್ತದೆ, ಬೆಂಗಳೂರಲ್ಲಿ ನಡೀತಾ ಇರೋದು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ರಿಟೈರ್ಮೆಂಟ್ ಘೋಷಣೆ ಮಾಡಿದ ಮೇಲೆ ಫಸ್ಟ್ ಅವರು ಮ್ಯಾಚ್ ಆಡ್ತಾ ಇರೋದು. ಯಾವುದೇ ಮ್ಯಾಚ್ ಆಗಿರಲಿ, ODI ಆದ ಇಂಟರ್ನ್ಯಾಷನಲ್ IPL ಆ ಥರ ಅಲ್ಲ. ರಿಟೈರ್ಮೆಂಟ್ ಘೋಷಣೆ ಮಾಡಿದ ಮೇಲೆ ಇದೇ ಫಸ್ಟ್ ಮ್ಯಾಚ್ ಆಗಿತ್ತು ಅವರಿದು. ಅದೇ RCBಯ ಮ್ಯಾಚ್ ತವರ್ನೆಲದಲ್ಲಿ ಬೆಂಗಳೂರಲ್ಲೇ ನಡೀತಾ ಇರೋದು. ಸೊ ಒಳ್ಳೆಯ ಟ್ರಿಬ್ಯೂಟ್ ಕೊಡ್ಬೋದು. ಎಲ್ಲರೂ ಕೂಡ ಆ ಒಂದು ಟೆಸ್ಟ್ ವೈಟ್ ಜರ್ಸಿ ಹಾಕೊಂಡು ಬಂದಿರ್ತಾರೆ, ಹಾಗೆ ಹೀಗೆ ಅಂತ ಎಲ್ಲ ಭಾರಿ ಉತ್ಸುಕತೆ ಇತ್ತು. ಬಟ್ ಆ ಉತ್ಸುಕತೆಗೆ ಮಳೆರಾಯ ಒಂಥರ ವಿಘ್ನವಾಗಿ ಇವತ್ತು ಬಂತು. ಮಳೆ ಕಂಟಿನ್ಯೂಸ್ ಸುರಿತಾನೇ ಇತ್ತು. ಮ್ಯಾಚ್ ಟಾಸೇ ನಡೀಲಿಲ್ಲ. ಮ್ಯಾಚ್ ಆಗೋದು ಬಿಡಿ, ಟಾಸೇ ನಡೀಲಿಲ್ಲ. ಆ್ಯಂಡ್ ಈಗ ನೋಡಿ, RCB ಒಫಿಷಿಯಲಿ ಪ್ಲೇ ಆಫಿಗೆ ಕ್ವಾಲಿಫೈ ಆಗಬೇಕು ಅಂತಿದ್ದರೆ ಇವತ್ತು ವಿನ್ ಆಗಬೇಕಿತ್ತು. ಹಾಗೆಯೇ KKR ಪ್ಲೇ ಆಫ್ ರೇಸಲ್ಲಿ ಜೀವಂತವಾಗಿರಬೇಕು ಅಂತಂದರೆ KKR ವಿನ್ ಆಗಬೇಕಿತ್ತು. ಎರಡು ಸಹ ಆಗಲಿಲ್ಲ. ಒಫಿಷಿಯಲಿ RCB ಪ್ಲೇ ಆಫಿಗೆ ತೇರ್ಗಡೆ ಆಗಲಿಲ್ಲ. ಈಗ 17 ಪಾಯಿಂಟ್ ಆಗಿದೆ RCBಗೆ. ಒಫಿಷಿಯಲಿ ಪ್ಲೇ ಆಫಿಗೆ ಕ್ವಾಲಿಫೈ ಆಗಲಿಲ್ಲ, ಬಟ್ ಅನ್ಅಫಿಷಿಯಲಿ ಒಂಥರ ಕ್ವಾಲಿಫೈ. ಬಟ್ KKR ಒಫಿಷಿಯಲಿ ಎಲಿಮಿನೇಟ್. ಅವ್ರು ಗೆಲ್ಲಲೇಬೇಕಿತ್ತು. ಅವರು ಯಾವುದೆಲ್ಲ ಅವ್ರಿಗೆ 2 ಮ್ಯಾಚ್ ಇತ್ತು, 12 ಮ್ಯಾಚ್ ಆಗಿತ್ತು, ಇನ್ನು 2 ಮ್ಯಾಚ್ ಇತ್ತು. ಅಂದರೆ ಮ್ಯಾಥಮ್ಯಾಟಿಕಲಿ ಸ್ವಲ್ಪ ಇಂಪಾಸಿಬಲೇ ಇತ್ತು. ಬಟ್ ಹೇಳೋದು 2 ಮ್ಯಾಚ್ ಭರ್ಜರಿ ಅಂತರದಿಂದ ಗೆದ್ದು ಅದೇ ಕ್ಯಾಲ್ಕುಲೇಟ್ರಲ್ಲಿ ಇಟ್ಕೊಂಡು ಕಾಯ್ತಾ ಇರಬೇಕಿತ್ತು ಅವರು. ಬಟ್ ಇವತ್ತು ಮ್ಯಾಚೇ ನಡೀಲಿಲ್ಲ. ಪಾಯಿಂಟ್ಸ್ ಶೇರ್ ಆಯಿತು. KKR ಒಫಿಷಿಯಲಿ ಎಲಿಮಿನೇಟ್ ಆಗಿದೆ. ಈಗ ನಾಳೆ ಪಂಜಾಬ್ ಮತ್ತು ಡೆಲ್ಲಿಯ ಮ್ಯಾಚ್ ಉಂಟು, ಒಟ್ಟೊಟ್ಟಿಗೆ ಅಲ್ಲ. ಪಂಜಾಬಿದು ಬೇರೆ, ಡೆಲ್ಲಿದು ಬೇರೆ. ನಾಳೆ 2 ಮ್ಯಾಚ್ ಇರೋದ್ರಿಂದಾಗಿ ನಾಳೆ ಪಂಜಾಬ್ ಅಥವಾ ಡೆಲ್ಲಿ ಯಾರಾದರೂ ಒಬ್ಬರು ಸೋತರೂ ಕೂಡ ಸಾಕು, RCB ಒಫಿಷಿಯಲಿ ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತದೆ. ಸದ್ಯಕ್ಕೆ ಅನ್ಅಫಿಷಿಯಲಿ ಕ್ವಾಲಿಫೈ ಆಗಿದೆ, ಆದರೂ ಕೂಡ ಹೀಗೆ ಏನೇನೋ ಲೆಕ್ಕಾಚಾರ ಆಗಿ RCB ಎಲಿಮಿನೇಟ್ ಆಗುವ ಸಾಧ್ಯತೆಯೂ ಇರ್ತದೆ. ಬಟ್ ನಾಳೆ ಎಲ್ಲಾದರೂ ಇಬ್ಬರಲ್ಲಿ ಒಬ್ಬರು, ಪಂಜಾಬ್ ಅಥವಾ DC ಯಾರಾದರೂ ಒಬ್ಬರು ಸೋತರೂ ಸಾಕು, ಒಫಿಷಿಯಲಿ RCB ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತದೆ. ಸೊ RCB ಖಂಡಿತವಾಗಿ ಸಹ ಅದನ್ನೇ ಬಯಸ್ತಾ ಇರ್ತದೆ, ಯಾರಾದರೂ ಒಬ್ಬರು ಸೋಲಿ ಮಾರ್ರೆ ಅಂತ. ಯಾಕಂತಂದರೆ ಫಸ್ಟ್ ಪ್ಲೇ ಆಫಿಗೆ ಕ್ವಾಲಿಫೈ ಆಗಬೇಕು, ಅದಾದಮೇಲೆ ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ ಇರಲಿ, ನಮಗೊಂದು ಚಾನ್ಸ್ ಸಿಗ್ತದೆ ಹಾಗೆ ಹೀಗೆ ಅಂತ. ಸೊ ಫಸ್ಟ್ ಗೋಲ್ ಏನಿರ್ತದೆ ಅಂತಂದರೆ ಪ್ಲೇ ಆಫಿಗೆ ಸೆಲೆಕ್ಟ್ ಆಗಬೇಕು ಅಂತ. 99.99999% ಈ ಸಲ RCB ಪ್ಲೇ ಆಫಿಗೆ ಖಂಡಿತವಾಗಿ ತೇರ್ಗಡೆ ಆಗ್ತದೆ. ನಮ್ಗೆ ಖುಷಿ ವಿಚಾರ ಏನು ಅಂತಂದರೆ, ಪ್ರತಿ ಸಲ ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೂತ್ಕೊಳ್ತಿದ್ದೆವು. ಈ ಸಲ ಆ ಥರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಈಗ ಪಾಯಿಂಟ್ಸ್ ಟೇಬಲ್ ತೆಗೆದು ನೋಡಿದರೆ RCB ಇವತ್ತು ಮ್ಯಾಚ್ ಆಡದೆಗೆ ಫಸ್ಟ್ ಪ್ಲೇಸಲ್ಲಿ ರಾರಾಜಿಸ್ತಾ ಇದೆ 17 ಪಾಯಿಂಟ್ಸ್ಗಳೊಂದಿಗೆ. ಒಳ್ಳೆ 12 ಮ್ಯಾಚ್ಗಳಿಂದ 17 ಪಾಯಿಂಟ್, 8 ಮ್ಯಾಚ್ ವಿನ್ ಆಗಿದೆ, 3 ಸೋತಿದೆ. 3 ಕೂಡ ಚಿನ್ನಸ್ವಾಮಿಯಲ್ಲೇ ಸೋತಿರೋದು. 1 ಇವತ್ತಿನ ಮ್ಯಾಚ್ ರದ್ದಾಗಿದೆ. 17 ಪಾಯಿಂಟ್ಗಳಿಂದ ಫಸ್ಟ್ ಪ್ಲೇಸಲ್ಲಿ ಉಂಟು. ಬಟ್ ಒಫಿಷಿಯಲಿ ಕ್ವಾಲಿಫೈ ಆದರೆ ಇನ್ನೂ ಭಾರಿ ಖುಷಿ ಇರ್ತದೆ. ಇವತ್ತು ಮ್ಯಾಚ್ ನಡಿಬೇಕಿತ್ತು ಮಾರ್ರೆ. ವಿರಾಟ್ ಕೊಹ್ಲಿ ಅವರಿಗೆ ಒಂದು ಒಳ್ಳೆ ಟ್ರಿಬ್ಯೂಟ್ ಸಿಗ್ತಾಯಿತ್ತು. ಬಟ್ ಎನಿವೇಸ್, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಮಳೆರಾಯ ಕಾಯ್ತಾ ಇದ್ದ ಅಂತ ಕಾಣ್ತದೆ. IPL ಸ್ಟಾರ್ಟ್ ಆಗಲಿ, ನನ್ನ ಆಟ ನಿಮಗೆ ತೋರಿಸ್ತೇನೆ ಅಂತ. ಎಸ್, ಅಷ್ಟೇ. ಮತ್ತು ಜಾಸ್ತಿ ಅಂತ ಮಾತಾಡಲಿಕ್ಕಿಲ್ಲ ಈ ವಿಡಿಯೋದಲ್ಲಿ ಎಂಥ ಕಂಟೆಂಟೇ ಇಲ್ಲ, ಆದರೆ ಸಹ ಇಷ್ಟೊತ್ತು ಮಾತಾಡಿದ್ದೇನೆ. ಎಸ್, ಸರಿಯಾಗಿ ಇದು ಬರುವ, ನಾಳೆ ಸಿಗುವ. ನಮಸ್ಕಾರ.